ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮನು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ತಿರುಪತಿಗೆ ಹೋಗ್ಬೇಕು ಅಂತ ಹಾಗೆ ಸಡನ್ ಪ್ಲ್ಯಾನ್ ಮಾಡಿದ್ವಿ. ಸೊ ಹೊರಡಲೇಬೇಕು ಅಂತ ಅನ್ಕೊಂಡು ಎಲ್ಲ ಫ್ರೆಂಡ್ಸ್ ಎಲ್ಲ 4 ಜನ. ನನ್ನ ಫ್ರೆಂಡ್ ಶರತ್ ಅಂತಿದ್ದಾನೆ. ಸೊ ಒಂದು ಕಾರಲ್ಲಿ, ಫಾರ್ಚುನರ್ ಕಾರಲ್ಲಿ ತಿರುಪತಿ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ಹೋಗ್ತಾ ಮಾತಾಡ್ತಾ ಸಿಗೋಣ ಸ್ನೇಹಿತರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ತಿರುಪತಿಗೆ ಹೋಗ್ತಿರೋದು. ಏನಕ್ಕೆ ಅಂದರೆ, ಸುಮಾರು ಮ್ಯಾಕ್ಸಿಮಮ್ ಒಂದು 10 ವರ್ಷ ಆಗಿತ್ತು ನನಗಂತೀನಿ ನಾನು ತಿರುಪತಿಗೆ ಹೋಗಿ. ಸೊ ಯಾವಾಗಲೋ ಒಂದು ಟೈಮ್ ನನ್ನ ಆ್ಯಕ್ಸಿಡೆಂಟಿಗೆ ಮುಂಚೆ ಹೋಗಿದ್ದೆ. ಸೊ ನನ್ನ ಆ್ಯಕ್ಸಿಡೆಂಟ್ ಆದಮೇಲೆ ನಾನು ತಿರುಪತಿಗೆ ಹೋಗೇ ಇರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೇನೆ, ಒಂಥರ ತುಂಬ ಖುಷಿ ಅನ್ನಿಸ್ತಾ ಇದೆ. ಸೊ ನೋಡೋಣ. ಇದೆಲ್ಲ ನನ್ನ ಫ್ರೆಂಡ್ ಅವ್ನು ಗಿರಿ ಅಂತಿದ್ದಾನೆ. ಸೊ ಅವನಿಂದನೇ ಇವತ್ತು ಪ್ಲ್ಯಾನ್ ಸಕ್ಸಸ್ ಆಗಿ ಮುಂದೆ ಹೊರಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಗಿರಿ, ಈ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದಕ್ಕೆ. ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸೊ ಬನ್ನಿ ಸ್ನೇಹಿತರೆ, ಮುಂದೆ ಸಿಗೋಣ. ಕೇಂದ್ರ ಸರ್ಕಾರ ಅನುದಾನ ಹಂಚಿಕೆಯಾಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ವಿಚಾರದಲ್ಲಿ ಫೈನಲಿ ಸ್ನೇಹಿತರೆ ತಿರುಪತಿಗೆ ರೀಚ್ ಆದ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏಕೆಂದರೆ ತಿರುಪತಿ ಸುಮಾರು ವರ್ಷಗಳಿಂದ ಅನ್ಕೊಂತಿದ್ದೆ ಹೋಗ್ಬೇಕು ಅಂತ. ಆಗಿರಲಿಲ್ಲ, ಯಾಕಂದರೆ ಅವಾಗಲೂ ಅನ್ಕೊಂಡಾಗೆಲ್ಲ ಆಗಲ್ಲ. ಸೊ ಹಂಗಾಗಿ ನನ್ನ ಫ್ರೆಂಡ್ ಗಿರಿ ಪ್ಲ್ಯಾನ್ ಮಾಡ್ದೆ ಸಡನ್ನಾಗಿ. ಸೊ ಅವನಿಂದ ಈ ಟ್ರಿಪ್ ಸಕ್ಸಸ್ ಆಯಿತು. ಬಂದಿದ್ದೀವಿ, ನೋಡೋಣ ಮುಂದೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಎಷ್ಟು ಕಿವಿ ಇರುತ್ತೋ ಏನೋ. ಬಟ್ ಕೇಳಿದ್ದೆ ತುಂಬ ಕಿವಿ ಇರುತ್ತೆ ಹಾಗೆ ಹೀಗೆ ಅಂತ. ಸೊ ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಫೈನಲಿ ತಿರುಪತಿ ಕ್ಯೂವಲ್ಲಿ ಎಂಟ್ರಿ ಆದ್ವಿ. ಸೊ ಇಲ್ಲಿಂದ ಸುಮಾರು ಇನ್ನೂ ಒಂದು 7-8 ಕಿಲೋಮೀಟರ್, 7-8 ಮೇ ಬಿ ಒಂದು 10 ಕಿಲೋಮೀಟರ್ ಮೇಲೆ ಏನೋ ಇದೆಯಂತೆ. ಸೊ ಇಲ್ಲೇ ಸಿಕ್ಕಾಪಟ್ಟೆ ಒಂದು 3-4 ಅವರ್ ಆಯ್ತು ನಾವು ಒಳಗಡೆ ಬಂದು ಇಲ್ಲಿಗೆ. ಜಸ್ಟ್ ಒಂದು 500 1 ಕಿಲೋಮೀಟರ್ ರೀಚ್ ಆಗಿದ್ದೀವಿ ಅಷ್ಟೇ. ಬಟ್ ಇದಕ್ಕೆ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ಯೂ ಇದೆ ಅಂದರೆ ಯಪ್ಪ, ಇಲ್ಲಿಗೆ ಒಂಥರ ಅನ್ನಿಸ್ತಾ ಇದೆ. ಇನ್ನು ಮುಂದೆ ಹೆಂಗಿದೀವಿ ಏನೋ ಗೊತ್ತಿಲ್ಲ. ನೋಡೋಣ. ಒಟ್ಟಿನಲ್ಲಿ ಇವತ್ತಿನ ಗೋಲ್ ದೇವ್ರ ದರ್ಶನ ಮಾಡಲೇಬೇಕು, ಅದು ಎಷ್ಟೇ ಕಷ್ಟ ಆಗಲಿ ರೀಚ್ ಮಾಡೋಣ. ಬನ್ನಿ ಸ್ನೇಹಿತರೆ. ಆ್ಯಕ್ಚುಲಿ ನನ್ನ ಫೋನ್ಸ್ ಇಲ್ಲ, ನನ್ನ ಫೋನ್ಸ್ ಎಲ್ಲ ಕಾರಲ್ಲಿ ಬಿಟ್ಟು ಬಂದಿದ್ದೀವಿ ಎಲ್ಲರೂ. ಈಗ ಬಂದು ನಮ್ಮ ಜೊತೆಯಲ್ಲಿ ನಮ್ಮ ಹೊಸಕೋಟೆ ಹುಡುಗ ಒಬ್ಬ ಸಿಕ್ಕಿದ. ಅವನು ಸಿಕ್ಕಿದ್ಮೇಲೆ ಅವನ ಫೋನ್ ಇಸ್ಕೊಂಡು ಅವನ ಫೋನಲ್ಲಿ ಜಸ್ಟ್ ಒಂದು ಕ್ಲಿಪ್ ತೆಗೆದು ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡೋಣ ಮುಂದೆ ಇನ್ನೂ ಎಷ್ಟು ಕ್ಯೂ ಇದೆ, ಏನು ಕತೆ ಒಂದು ಗೊತ್ತಿಲ್ಲ. ಬನ್ನಿ, ಖುಷಿಯಿಂದ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸ್ನೇಹಿತರೆ ನೋಡಿ, ಫೈನಲಿ ತಿರುಪತಿ ದರ್ಶನ ಮುಗೀತು. ತಿರುಪತಿ ದರ್ಶನ ಮಾಡ್ಕೊಂಡು ಅಂದರೆ ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ಕೊಂಡು ಈಗ ಆಚೆ ಬಂದಿದ್ವಿ, ಕಾರ್ ಹತ್ರ ಹೋಗ್ತಾಯಿದ್ದೀವಿ. ಇಲ್ಲಿನ ವಿಚಾರ ಈಗ ಏನಪ್ಪ ಅಂದರೆ, ನೆಕ್ಸ್ಟ್ ಪ್ಲ್ಯಾನ್ ಬಂದು ಇಲ್ಲಿ ಒಂದು ದೇವಸ್ಥಾನ ಇದೆಯಂತೆ, ಈ ಪತಾಲಿ ಆಂಜನೇಯ ಅದೇ ಪತಾಲಿ ಆಂಜನೇಯ ದೇವಸ್ಥಾನ ಮೇ ಬಿ ಆ ದೇವಸ್ಥಾನ ಇದೆಯಂತೆ. ಅದನ್ನು ನಾನು ನೋಡಲಿಲ್ಲ, ತುಂಬ ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ. ಯಾಕೆಂದರೆ ಇಷ್ಟು ದೂರ ಬಂದಮೇಲೆ ಇನ್ನೊಂದು 5-6 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇನೋ ಇದೆ ಅಂತ ದೇವಸ್ಥಾನ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲೂ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಏನೋ. ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಒಂದೆಲ್ಲ ಕ್ಲಿಪ್ ತೆಗೆದು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ನೋಡೋಣ ಅಲ್ಲಿನ ಪ್ಲೇಸ್ ಹೇಗಿರುತ್ತೋ. ಅದಾದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಬಂದು ಇಲ್ಲಿ ಕಾಳಹಸ್ತಿ ಅಂತ ಒಂದಿದೆಯಂತೆ. ಬಟ್ ಅಲ್ಲೂ ಹೋಗಬೇಕು. ಅಲ್ಲೂ ನೋಡೋಣ, ಅಲ್ಲಿ ಹೋಗೋ ಪ್ಲ್ಯಾನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಹಂಗಂತಿದ್ದಾರೆ. ಹೋಗೋಣ ಅಂತೇಳಿ ನೋಡೋಣ. ಅಲ್ಲೂ ಹೋದರೆ ಅಲ್ಲೊಂದು ವೀಡಿಯೋ ಮಾಡ್ತೀನಿ. ಬಟ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಮೊಬೈಲ್ಸ್ ಅಲೌಡ್ ಮಾಡಲ್ಲ. ಅದೊಂದು ದೊಡ್ಡ ತಲೆನೋವು. ಮೊಬೈಲ್ಸ್ ಇತ್ತು ಅಂದರೆ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಸೈಕ್ ಶಿವ ಅದು. ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಹೋಗುತ್ತೋ ಅಲ್ಲೆಲ್ಲ ಒಂದೊಂದು ವೀಡಿಯೋ ಮಾಡ್ತಾ ಆ್ಯಡ್ ಮಾಡ್ತಾ ಹೋಗ್ತೀನಿ ನಾನು. ಈಗ ಪತಾಲಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೊರಟಿದ್ದೀವಿ. ಬನ್ನಿ ಹೋಗ್ತಾ ಸಿಗೋಣ ಸ್ನೇಹಿತರೆ. ಅಲ್ಲಿ ಹೋದ್ಮೇಲೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.